ಹಾಯ್ ಗುಡ್ ಮಾರ್ನಿಂಗ್ ಐಶ್ವರ್ಯ ಪ್ರಮೋದ್ ಗೂಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬೆಳಗ್ಗೆ ಎದ್ದು ಎಕ್ಸಸೈಸ್ ಎಲ್ಲ ಮಾಡಿ ಸಿಂಪಲ್ ಎಕ್ಸಸೈಸ್ ಮಾಡಿಕೊಂಡೆ. 1/2 ಎಕ್ಸಸೈಸ್ ಮಾಡಿಕೊಂಡೆ. ಯಾಕೆಂದರೆ ವೆಯ್ಟು ಗೇನ್ ಆಗ್ತಾಯಿದ್ದೀನಿ, ಹಾಗಾಗಿ ಸ್ವಲ್ಪ ಎಕ್ಸಸೈಸ್ ಮಾಡೋಣ ಅಂತೇಳಿ 5 o'clock ಹೋಗಿದ್ದು ಎಕ್ಸಸೈಸ್ ಎಲ್ಲ ಮಾಡಿಕೊಂಡೆ. ಹಾಗೆಯೇ ಬೆಳಗ್ಗೆ ತಿಂಡಿಗೋಸ್ಕರ ಬೀಟ್ರೂಟ್ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಬೀಟ್ರೂಟ್ ಎಲ್ಲ ಕ್ಲೀನಾಗಿ ಕಟ್ ಮಾಡಿಕೊಂಡು ಬೀಟ್ರೂಟ್ ಪಲ್ಯ ಮಾಡೋಣ ಅಂಥೇಳಿ ಬೀಟ್ರೂಟ್ ಪಲ್ಯಕ್ಕೆಲ್ಲ ಕ್ಲೀನ್ ಮಾಡಿಕೊಂಡೆ. ಬೀಟ್ರೂಟ್ ಪಲ್ಯ ಕ್ಲೀನಾಗಿ ಇಟ್ಕೊಂಡು ಫುಲ್ಲು ಕಟ್ ಮಾಡ್ಕೊಳ್ಳಿಲ್ಲ, ಕ್ಲೀನಾಗಿ ತುರ್ಕೊಂಡೆ. ಕಂಡೀಷನ್ ಬರ್ತಾಯಿದೆ ತುರ್ಕೊಂಡಾಗ ಕ್ಲೀನಾಗಿ ತುರ್ಕೊಂಡು ಹಸಿಮೆಣ್ಸಿನ್ಕಾಯಿ ಆಗಿರ್ಬೋದು, ಈರುಳ್ಳಿ, ಟೊಮೆಟೊ ಅದನ್ನೆಲ್ಲ ಕ್ಲೀನಾಗಿ ಕಟ್ ಮಾಡಿಕೊಂಡೆ. ಕಟ್ ಮಾಡಿಕೊಂಡು ನೋಡಿ, ಈರುಳ್ಳಿ ಇವಾಗ ಜಾಸ್ತಿ ಇಡೋಕ್ಕಾಗೋದಿಲ್ಲ, ಈರುಳ್ಳಿ ತುಂಬ ಹಾಳಾಗ್ತಾಯಿದೆ. ಹಾಗೆಯೇ ಸಿಂಪಲಾಗಿ ನಾನು ಯಾವುದೇ ಆಗಲಿ ಮಸಾಲೆ ಆಗಲಿ ಯಾವುದನ್ನು ಹಾಕ್ಕೊಳ್ಳಲ್ಲ, ಸಿಂಪಲಾಗಿ ಪಲ್ಯ ಮಾಡ್ಕೊಳ್ಳೋದು. ಸಿಂಪಲ್ಲಾಗಿ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೆಟೊ ಒಗ್ಗರಣೆ ಹಾಕ್ಕೊಳ್ತೀನಿ ಅಷ್ಟೇ. ಅದಕ್ಕೆ ಬೀಟ್ರೂಟ್ನ ಕ್ಲೀನಾಗಿ ತೊಳ್ಕೊಂಡು ಒಗ್ಗರಣೆಗೆ ಹಾಕ್ಕೊಂಡು ಅರಿಶಿನ ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ಬಾಡಿಸ್ಕೊಳ್ತೀನಿ. ಅಷ್ಟೇ, ಸಿಂಪಲಾಗಿ ಮಾಡ್ಕೊಳ್ಳೋದು. ಜಾಸ್ತಿ ಮಸಾಲೆ ಐಟಮ್ಸ್ ಹಾಕಲ್ಲ ಏನು. ಅದೇ ತೊಳೆದಿರೋಂತಹ ನೀರಲ್ಲೇ ಪಲ್ಯನ ಸಿಂಟಿಸ್ತೀನಿ ಅಷ್ಟೇ. ಆಮೇಲೆ ಮಕ್ಕಳಿಗೆ ಟಿಫನ್ ಬಾಕ್ಸ್ ರೆಡಿ ಮಾಡಬೇಕಿತ್ತು. ಮಕ್ಕಳು ಟಿಫನ್ ಬಾಕ್ಸಿಗೆಲ್ಲ ದೋಸೆ ಹುಯ್ದು ಬೀಟ್ರೂಟ್ ಪಲ್ಯ ಹಾಕಿ ಮತ್ತು ಮಧ್ಯಾಹ್ನಕ್ಕೆ ರೆಡಿ ಮಾಡಿದೆ. ಮತ್ತು ಸ್ನ್ಯಾಕ್ಸು ಮತ್ತು ಮಗಳಿಗೆ ತಿಂಡಿ ಇಟ್ಕೊಟ್ಟು, ಅವಳಿಗೆ ಜ್ವರ ಮತ್ತು ಶೀತ ಇತ್ತು, ಸ್ವಲ್ಪ ಟಾಬ್ಲೆಟ್ ಎಲ್ಲ ಕೊಟ್ಟಿದ್ದೆ. ಹಾಗೆ ಟಾಬ್ಲೆಟ್ನ ಕುಡಿತಾ ಇದ್ಲು. ಹಾಗೆ ಸರ್ಪ್ರೈಸ್ ಆಗಿ ಬಂದಂತಹ ಅಣ್ಣ ರವಿ ಅಣ್ಣ ಬಂದಿದ್ದರು. ಅವರು ಮೊಳಕೆ ಕಟ್ಟಿ ಹುಳ್ಳಿಕಾಳು ಮತ್ತು ಬಾಳೆಹಣ್ಣು ತಂದು ಥ್ಯಾಂಕ್ ಯು ಅಣ್ಣ. ಹಾಗೆಯೇ ಮಗಳು ಕಂಪ್ಯೂಟ್ರು ಪಲ್ಯ ಕೇಳಿದರು, ಅದರ ಸ್ಪೆಲ್ಲಿಂಗ್ ಎಲ್ಲ ಕೇಳ್ತಾ ಇದ್ದೆ. ಅವಳು ಹೇಳ್ತಾ ಇದ್ಳು, ನೈಟು ಜ್ವರ ಇದ್ದಿದ್ದರಿಂದ ಓದಿರ್ತಿಲ್ಲ, ಬೆಳಗ್ಗೆ ಸ್ವಲ್ಪ ಓದಿಸಿದೆ. ಒಂದು 10 ನಿಮಿಷ ಓದಿಸಿದ್ದೀನಿ ಅಷ್ಟೇ. ನನಗೆ ಮತ್ತೆ ಅಮ್ಮ ನನಗೆ ಇವತ್ತು ಫೇರಮ್ ಲವ್ಲಿ ಹಾಕ್ಕೊಡಮ್ಮ ಅಂತ ಹೇಳ್ತಾಯಿದ್ಲು. ಹಾಗಾಗಿ ಫೇರಮ್ ಲವ್ಲಿ ಹಾಕ್ಕೊಟ್ಟೆ. ಹಾಗೆಯೇ ಕ್ಲೀನಾಗಿ ಇದೆಲ್ಲ ಬಚ್ಚಿ ಅವಳನ್ನ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಲಿ ಅಂತೇಳಿ ಸ್ವಲ್ಪ ಬಿಟ್ಟೆ. ಸಾಂಗ್ ಹೇಗಿದೆ ಅಂತೇಳಿ ನಾಳೆ ಡ್ಯಾನ್ಸ್ ಇದೆ ಅವಳಿಗೆ. ನನ್ನ ಮಗಳನ್ನ ಈ ಥರ ರೆಡಿ ಮಾಡಿದ್ದೆ. ಹಾಗೆಯೇ ಅವ್ರ ಹಬ್ಬ ಹೇಳಿಬಿಟ್ಟು ಸ್ಕೂಲಿಗೆ ಎಲ್ಲೋ. ಹಾಗೆಯೇ ವೆಜಿಟೇಬಲ್ಸ್ ಎಲ್ಲ ಮಾಡಿದ್ದೆ. ಹಾಗೆ ಹಸ್ಬೆಂಡ್ಗೆ ಹಲಸಿನ ಕೊಡಿ ಅಂತ ಅಮ್ಮ ಮನೆಯಿಂದ ಹಲಸಿ ಕೊಟ್ಟು ಕಳಿಸಿದ್ರು. ಹಲಸಿನ ತುಂಬ ಚೆನ್ನಾಗಿತ್ತು. ಹಲಸಿನ ತಿಂದು ನೋಡಿ, ಹಲಸಿ ಬೀಜದ ಸಮೇತ ಬಿಡಿಸಿಟ್ಟಿದ್ದೀನಿ. ಸಾಂಬಾರಿಗೆ ಎಲ್ಲ ಕೊಡ್ತೀನಿ ಅಂತ. ಹಾಗೆ ಮಧ್ಯಾಹ್ನಕ್ಕೆ ಮುದ್ದೆನ ಕ್ಲೀನಾಗಿ ಗಂಜಿ ಕಟ್ಟಂಗೆ 1 ಗಂಟೆ ಕಟ್ಟಂಗೆ ಮುದ್ದೆ ಮಾಡಿಕೊಂಡೆ. ಕ್ಲೀನಾಗಿ ಹಸ್ಬೆಂಡಿಗೆ ಒಬ್ಬರೇ ಚಿಕ್ಕ ಪಾತ್ರೆ ಮಾಡಿಕೊಂಡೆ. ಅವ್ರಿಗೆ ಕ್ಲೀನಾಗಿ ತಿರುಗಿಸ್ಬಿಟ್ಟು ಕುಕ್ಕರಲ್ಲಿ ನೀರು ಹಾಕ್ಬಿಟ್ಟು ಕ್ಲೀನಾಗಿ ಮುಚ್ಚಿಕೊಂಡೆ. ಆಮೇಲೆ ಸಂಜೆಗೆ ಸಾಂಬಾರು ಮಾಡೋಣ ಅಂತೇಳಿ ರೆಡಿ ಮಾಡಿಕೊಂಡೆ. ಹುಳಿಕಾಳು ಸಾಂಬಾರು ಮಾಡಿ ರವೀಣ ಬಂದಿದ್ದರು. ಸರ್ಪ್ರೈಸಾಗಿ ಬಂದಿದ್ರು, ನಿಜ ಗೊತ್ತಿರಲಿಲ್ಲ ಅವ್ರು ಬರ್ತಾರೆ ಅಂತೇಳಿ. ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಹೀಗಿದೆ ನೋಡಿ ಮಸಾಲೆನ ಹುಳಿಕಾಳೆಲ್ಲ ಬಾಡಿದ ಮೇಲೆ ಮಸಾಲೆನ ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕಿದ ವಿಶಿಲ್ ಕೂಗಿಸಿ 3 ವಿಶಿಲ್ ಕೂಗಿಸಿ ಅದೇ ಹೀಗಿದೆ. ಸಖತ್ತಾಗಿತ್ತು. ಇವತ್ತಿನ ಬ್ಲಾಗ್ ಇದಾಗಿತ್ತು.